ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ನಟ ವಿನೋದ್ ಪ್ರಭಾಕರ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಬಿಪಿಯಲ್ಲಿ ವೇರಿಯೇಷನ್ ಆಗಿರುವಂತದ್ದು. ಬಿಪಿ ಏರುಪೇರಾಗಿ ಕಾರ್ಡಿಯಾಕ್ ಕೇರ್ನಲ್ಲಿ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ನಾಗರಬಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂತದ್ದು. ಫೋಟೋ ನೀವು ನೋಡ್ತಾ ಇದ್ದೀರಾ. ಬಲರಾಮ ಚಿತ್ರದ ಪ್ರಚಾರದಲ್ಲಿ ವಿನೋದ್ ಬ್ಯುಸಿಯಾಗಿದ್ದು ಮನೆಯಲ್ಲೇ ಇದ್ದಾಗಲೇ ಆರೋಗ್ಯದಲ್ಲಿ ಏರುಪೇರು ಆಗಿದೆ. ಅಂದರೆ ಬಿಪಿ ಫ್ಲಕ್ಚುವೇಷನ್ ಆಗಿರುವಂಥದ್ದು. ಸೊ ಬೆಳಗ್ಗೆಯಿಂದಲೂ ಕೂಡ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆರೋಗ್ಯದಲ್ಲಿ ಬದಲಾವಣೆಯನ್ನು ಕಾಣಿಸ್ತಾ ಇದ್ದಂತೆ ಅವರನ್ನ ಇಮಿಡಿಯೇಟ್ ವಿನೋದ್ ಪ್ರಭಾಕರ್ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಅಂದರೆ ಬೆಳಗ್ಗೆಯ ಸಂದರ್ಭದಲ್ಲಿ ಬಿಪಿಯಲ್ಲಿ ಏರುಪೇರಾಗಿ ಕಾರ್ಡಿಯಾಕ್ ಕೇರ್ನಲ್ಲಿ ಅವರನ್ನ ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಟಿಲ್ ನಾವು ಅಬ್ಸರ್ವೇಷನ್ ಅಲ್ಲಿದ್ದಾರೆ, ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಮಾದೇಶ್, ವಿನೋದ್ ಪ್ರಭಾಕರ್ ಅವರು ಅಡ್ಮಿಟ್ ಆಗಿದ್ದಾರೆ. ಎಕ್ಸಾಕ್ಟ್ಲಿ ಏನ್ ಹೆಲ್ತ್ ಇಶ್ಯೂ ಆಗಿದೆ ಅಂತಲ್ಲಿ? ಧನುಶ್ರೀ, ಬೆಳಗ್ಗೆಯಿಂದಲೂ ಕೂಡ ನಾಗರಬಾವಿಯಲ್ಲಿರುವಂತಹ ಖಾಸಗಿ ಆಸ್ಪತ್ರೆಯಲ್ಲಿ ವಿನೋದ್ ಪ್ರಭಾಕರ್ಗೆ ಚಿಕಿತ್ಸೆ ನೀಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಕಳೆದ ಹಲವು ದಿನಗಳಿಂದಲೂ ಕೂಡ ಅವರು ಬಲರಾಮ ಚಿತ್ರದ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ರು. ಮತ್ತೆ ಅವರು ಸಾಮಾನ್ಯವಾಗಿ ದೇಹದಾಢ್ಯದ ಬಗ್ಗೆ ಸಾಕಷ್ಟು ಗಮನವನ್ನು ವಹಿಸ್ತಾರೆ. ಆದ್ರೆ ಅಂದ್ರೆ ಬೆಳಿಗ್ಗೆ ಅವರ ಆರೋಗ್ಯದಲ್ಲಿ ಕೊಂಚ ಏರುಪೇರು ಗೊತ್ತಾಗುತ್ತೆ. ಎದೆಯಲ್ಲಿ ಸ್ವಲ್ಪ ಅಂದ್ರೆ ಬಿಪಿ ಲೋ ಆಗುವಂತದ್ದಾಗಿರ್ಬೋದು, ಮತ್ತೆ ಎದೆ ನೋವು ಬರ್ತಿರುವಂತ ರೀತಿಯಲ್ಲಿ ಅವರಿಗೆ ಒಂದಷ್ಟು ಭಾಸವಾಗುತ್ತೆ. ಕೂಡಲೇ ಅವರು ಬೆಳಗ್ಗೆಯಿಂದಲೂ ಕೂಡ ನಾಗರಬಾವಿಯಲ್ಲಿರುವಂತ ಖಾಸಗಿ ಆಸ್ಪತ್ರೆಗೆ ದಾಖಲಾಗ್ತಾರೆ. ಬೆಳಗ್ಗೆಯಿಂದಲೂ ಕೂಡ ಅಲ್ಲಿ ಚಿಕಿತ್ಸೆ ಕೊಡುವಂತ ಕೆಲಸವನ್ನ ಮಾಡ್ಲಾಗ್ತದೆ. ಅಂದ್ರೆ ಹೃದಯ ಸಂಬಂಧಿ ಕಾಯಿಲೆ ಇರ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಕಾರ್ಡಿಯಾಕ್ ಕೇರ್ನಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಮುಂದುವರಿಸುವಂತ ಕೆಲಸವನ್ನು ಮಾಡ್ಲಾಗ್ತಿದೆ. ಬೆಳಗ್ಗೆಯಿಂದಲೂ ಕೂಡ ECG ಆಗಿರ್ಬೋದು, ಬೇರೆ ಬೇರೆ ಟೆಸ್ಟ್ ಗಳನ್ನ ಮಾಡುವಂತ ಕೆಲಸವನ್ನ ಈಗಾಗಲೇ ವೈದ್ಯರು ಮಾಡಿದ್ದಾರೆ. ಸದ್ಯಕ್ಕೆ ಅವರ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿದೆ. ಸದ್ಯಕ್ಕೆ ಸ್ಟೇಬಲ್ ಇದ್ದಾರೆ. ಚಿಕಿತ್ಸೆ ಮುಂದುವರೆದಿದೆ. ಯಾವುದೇ ರೀತಿಯಾದಂತ ಆತಂಕ ಪಡುವಂತಹ ವಿಚಾರ ಸದ್ಯಕ್ಕಿಲ್ಲ ಅಂತೇಳಿ ವೈದ್ಯರು ಹೇಳ್ತಿದ್ದಾರೆ. ಸದ್ಯಕ್ಕೆ ಅವ್ರಿಗೆ ಚಿಕಿತ್ಸೆ ಮುಂದುವರೆದಿದೆ. ಯಾಕಂದ್ರೆ ಅವರು ಸಾಕಷ್ಟು ದೇಹದ ವಿಚಾರವಾಗಿ ವರ್ಕೌಟ್ ಮಾಡುವಂತದ್ದಾಗಿರ್ಬೋದು, ಮತ್ತೆ ಒಂದಷ್ಟು ಅಂದ್ರೆ ಆ ಒಂದು ದೇಹದ ಬಗ್ಗೆ ಸಾಕಷ್ಟು ಗಮನ ವಹಿಸಿದ್ರು. ಹೀಗಾಗಿ ಅದರಿಂದ ಏನಾದ್ರೂ ಆಗಿರ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಅವ್ರನ್ನ ಸದ್ಯಕ್ಕೆ ಚಿಕಿತ್ಸೆಯನ್ನ ಮುಂದುವರಿಸುವಂತ ಕೆಲಸವನ್ನ ಮಾಡ್ಲಾಗ್ತಿದೆ. ಧನುಶ್ರೀ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಬಲರಾಮ ಚಿತ್ರದ ಪ್ರಚಾರದಲ್ಲಿ ವಿನೋದ್ ಫುಲ್ ಬ್ಯುಸಿ ಆಗಿದ್ರು. ಬೆಳಗ್ಗೆಯಿಂದಲೂ ಕೂಡ ಬಿಪಿಯಲ್ಲಿ ಫ್ಲಕ್ಚುವೇಷನ್ ಆಗುವಂಥದ್ದು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಹೆಲ್ತ್ ವಿಚಾರ ಬಂದಾಗ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಹಾಗಾಗಿ ಬೆಳಿಗ್ಗೆನೇ ಇಮಿಡಿಯೇಟ್ಲಿ ವಿನೋದ್ ಅವರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅಬ್ಸರ್ವ್ ಮಾಡಲಾಗ್ತಾ ಇದೆ.